ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ಏನೆಲ್ಲ ಆಯ್ತು ಅಂತ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲೇನೆ ಧರ್ಮ ಮತ್ತೆ ಅನುಷಾ ಅವರು ಒಂದು ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಅದು ಧರ್ಮಂಗೆ ಸ್ವಲ್ಪ ತುಂಬಾ ಹರ್ಟ್ ಆಗಿರುತ್ತೆ ಅನ್ಸುತ್ತೆ, ನಾಲಾಯಕ್ ಅಂತ ಹೇಳಿರೋದು. ಅದಕ್ಕೆ ಸ್ವಲ್ಪ ಅದು ಅನುಷಾ ಅವರು ನಿಜವಾಗ್ಲೂ ಒಳ್ಳೆ ಫ್ರೆಂಡ್ ಆಗಿ ಅವ್ರಿಗೆ ಏನ್ ಸಜೆಷನ್ ಕೊಡ್ಬೋದು, ಒಳ್ಳೆ ಫ್ರೆಂಡ್ ಅದನ್ನೇ ಕ್ಲೀನ್ ಆಗಿ ಕೊಡ್ತಾರೆ. ನೀವು ಹೀರೋ ಅಂತ ಬಂದಿದ್ದೀರಾ, ನೀವು ಡಿಸ್ಕಷನ್ ಅಲ್ಲಿ ಭಾಗವಹಿಸ್ಬೇಕಾದ್ರೆ ನೀವು ಲೀಡರ್ಶಿಪ್ ತಗೊಂಡು ಎಲ್ಲಾನು ಮಾತಾಡಿ ಅಂತ ಹೇಳಿದ್ದು ನಿಜವಾಗ್ಲೂ ಒಳ್ಳೆ ಫ್ರೆಂಡು. ಇನ್ನೊಬ್ಬ ಫ್ರೆಂಡಿಗೆ ಹೇಳಿದ ರೀತಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಧರ್ಮ ಅವರು ಇಲ್ಲ ಇನ್ಮೇಲೆ ಆಟ ಆಡ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ನಿಜವಾಗ್ಲೂ ನನಗೆ ಧರ್ಮ ಅವ್ರನ್ನ ನೋಡಿದ್ರೆ ಅವರು ವ್ಯಕ್ತಿತ್ವನೇ ಹಾಗೆ ಅನ್ಸುತ್ತೆ. ಅವ್ರು ಅಷ್ಟಾಗಿ ಕೆಟ್ಟ ಪದಗಳನ್ನ ಬಳಸೋದಿಲ್ಲ, ಕೆಟ್ಟದಾಗಿ ಮಾತಾಡಕ್ ಬರಲ್ಲ, ಜಗಳ ಸುಮ್ನೆ ಆಡೋದಕ್ಕೆ ಬರಲ್ಲ ಅನ್ಸುತ್ತೆ ಆ ವ್ಯಕ್ತಿಗೆ. ಇದ್ದಿದ್ರೆ ಫೇಕ್ ಆಗಿ ಆಡ್ಬೇಕು ಅನ್ನಿದ್ರೆ ಇಷ್ಟೊತ್ತಿಗೆ ಆಡ್ಬೋದಾಗಿತ್ತು ಅವರು. ಬಟ್ ಅವ್ರು ಇರೋದೇ ಹಾಗೆ, ಅವ್ರ ವ್ಯಕ್ತಿತ್ವ ಅದಕ್ಕೆ ವಿರುದ್ಧ ಅನ್ಸುತ್ತೆ. ಬಟ್ ನೋಡ್ಬೇಕು ಬಿಗ್ ಬಾಸ್ ಧರ್ಮ ಅವ್ರನ್ನ ಇಟ್ಕೊಂಡು ಎಲ್ಲಿವರೆಗೆ ಯೂಸ್ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಕೆಲವು ಸರಿ ಅನ್ಸುತ್ತೆ ಅನುಷ್ ಅವ್ರನ್ನ ಕಳಿಸ್ಬಿಟ್ಟು ಏನಾರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಧರ್ಮನಿಂದ ಅಂತ. ಬಟ್ ಧರ್ಮ ಏನಪ್ಪಾ ಅಂತಂದ್ರೆ ಇನ್ನು 2 ವಾರ ಅವ್ರಿಗೆ ತುಂಬಾ ಕಷ್ಟ ಇದೆ. ಈ 2 ವಾರ ಅವ್ರು ದಾಟಿದ್ರೆ ಅವ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ. ಬಟ್ 2 ವಾರ ದಾಟದೆ ಸ್ವಲ್ಪ ಇರೋದವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಐಶು ಊಟ ಹಾಕೊಳಕ್ ಹೋದಾಗ ಏನೋ ಸುರೇಶ್ ಅವ್ರೇನೋ ಮಾತಾಡಿದ್ರು. ಸ್ವಲ್ಪ ಇನ್ನೂ ತುಂಬಾ ಜನ ಇದ್ದಾರೆ ಊಟ ಮಾಡೋರು ಅಂತ ಹೇಳಿದ್ರೆ ಅದನ್ನ ಪರ್ಸನಲ್ ಆಗಿ ತಗೊಂಡು ಐಶ್ವರ್ಯ ಮತ್ತೆ ಸುರೇಶ್ ಅವರು ಸ್ವಲ್ಪ ಕಿತ್ತಾಡಿದ್ದು ನಾವು ಆಲ್ರೆಡಿ ನೋಡಿದೀವಿ. ಸೊ ಅದ್ರಲ್ಲಿ ನನಗೇನ್ ಅಂತ ದೊಡ್ಡ ವಿಷಯ ಅಂತ ಅನಿಸ್ತಿಲ್ಲ. ಒಬ್ರಿಗೊಬ್ರು ಸುಮ್ನೆ ಏನೋ ಬಿಗ್ ಬಾಸ್ ಮನೇಲಿ ಜಗಳ ಆಡ್ಬೇಕಲ್ವಾ ಆಡಿದ್ರು ಅಂತ ನನ್ಗೆ ಅನಿಸ್ತು ನಿಜವಾಗ್ಲೂ ಆನೆಸ್ಟ್ ಆಗಿ. ಅಲ್ಲಿ ಏನ್ ಅದನ್ನ ಬಿಗ್ ಬಾಸ್ ಅವರು ತೋರ್ಸ್ಬೇಕಾಗೇ ಇರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅವ್ರಿಗೆ ಬೇರೆ ಕಂಟೆಂಟ್ ಇದ್ದಿದ್ರೆ ಇದನ್ನ ತೋರ್ಸೋ ಅಗತ್ಯನೇ ಇರಲಿಲ್ಲ. ಬಟ್ ಇಟ್ಸ್ ಓಕೆ, ಇದು ನಾರ್ಮಲ್ ಫೈಟ್. ಇದು ಎಲ್ಲಾ ಒಂದು ಸೀಸನ್ ಅಲ್ಲೂ ಫೈಟ್ ಮಾಡಕ್ ಏನು ಸಿಗ್ಲಿಲ್ಲ ಅಂತ ಅಡ್ಗೆ ಮನೆ ವಿಷಯಗಳೇ ಬರ್ತವೆ. ಬಟ್ ಇಲ್ಲಿ ನಡೆದಿದ್ದ ವಿಷಯ ಮುಂದಿನ ಟಾಸ್ಕ್ ಅಲ್ಲೂ ಬಂದಿದ್ದು ನನ್ಗೆ ಆಶ್ಚರ್ಯವಾಯ್ತು ಅಷ್ಟೇ. ಸೊ ಇದಾದ ತಕ್ಷಣ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಏನಪ್ಪಾ ಅಂದ್ರೆ ಕೆಂಪು ಗುಲಾಬಿ ಕಪ್ಪು ಗುಲಾಬಿ ಟಾಸ್ಕ್. ಸೊ ನಮ್ಗೆಲ್ಲ ಆಲ್ರೆಡಿ ಗೊತ್ತಾಗುತ್ತೆ ಕೆಂಪು ಗುಲಾಬಿ ಯಾರಿಗೆ ಫ್ರೆಂಡಿಗೆ ಕೊಡ್ತಾರೆ, ಮತ್ತೆ ಕಪ್ಪು ಗುಲಾಬಿ ಯಾರಿಗೆ ಕೊಡ್ತಾರೆ, ವೈರಿಗೆ ಕೊಡ್ತಾರೆ, ನಂಬಿಕೆಗೆ ಅರ್ಹನಲ್ಲದ ವ್ಯಕ್ತಿಗಳಿಗೆ ಕೊಡ್ತಾರೆ. ಸೊ ಈ ಟಾಸ್ಕ್ ಸ್ಟಾರ್ಟ್ ಆದಾಗ ಫಸ್ಟ್ ಬರೋದೇ ನಮ್ಮ ಚೈತ್ರ ಅವ್ರು ಬರ್ತಾರೆ. ಚೈತ್ರ ಅವ್ರು ಬಂದು ಅನುಷಾ ಅವ್ರಿಗೆ ಕೊಡ್ತಾರೆ ಕೆಂಪು ಗುಲಾಬಿನ, ಮತ್ತೆ ಸುರೇಶ್ ಅವ್ರಿಗೆ ಬ್ಲಾಕ್ ರೋಸ್ ಕೊಡ್ತಾರೆ. ಅನುಷಾ ಅವ್ರು ಕೊಟ್ಟಿದ್ ರೀಸನ್ ಓಕೆ, ದಟ್ಸ್ ವ್ಯಾಲಿಡ್ ಆಗಿತ್ತು. ಬಟ್ ಸುರೇಶ್ ಅವ್ರಿಗೆ ಅವ್ರು ಹೇಳಿದಂತ ಆ ಊಟದ ಫೈಟ್ ಸಹ ಇವ್ರು ತಗೊಂಡ್ ಬರ್ತಾರೆ ಇಲ್ಲಿಗೆ. ಅದೊಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾರೆ ಎಲ್ಲರೂ ಅದನ್ನ ತರಬೇಕಿತ್ತ ಅಂತ. ಸೊ ನನ್ಗೆ ಯಾಕೋ ಚೈತ್ರ ಅವರು ಆ ವಿಷಯ ತರದಾನೆ ಬೇರೆ ವಿಷಯಗಳನ್ನ ಆಡ್ ಮಾಡ್ತಾರೆ. ಬಟ್ ಅದನ್ನ ತರಲೇಬಾರ್ದಿತ್ತು ಅಂತ ನನ್ಗೆ ಅನಿಸ್ತು. ಇನ್ನು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸುರೇಶ್ ಅವರು ತ್ರಿವಿಕ್ರಮ್ ಅವರಿಗೆ ರೆಡ್ ರೋಸ್ ಕೊಡ್ತಾರೆ, ಮತ್ತೆ ಬ್ಲಾಕ್ ರೋಸ್ ಅನ್ನ ಚೈತ್ರ ಅವ್ರಿಗೆ ಕೊಡ್ತಾರೆ. ನನ್ಗೆ ಅವ್ರಿಗೆ ಕೊಟ್ಟ ರೀಸನ್ ಓಕೆ ಅಂತಾನೆ ಅನಿಸ್ತು. ಎರಡು ಸಹ ಸುರೇಶ್ ಅವ್ರು ಬ್ಯಾಲೆನ್ಸ್ ಮಾಡಿ ಹಿಡಿದ್ರು ಅಂತ ನನ್ಗೆ ಅನಿಸ್ತು. ನೆಕ್ಸ್ಟ್ ಐಶು ಅವ್ರು ಬರ್ತಾರೆ. ಐಶು ಅವರು ಶಿಶಿರ್ ಅವ್ರಿಗೆ ಅಭ್ಯರ್ಥಿ ಕೊಡ್ತಾರೆ ಅಂತ ಗೊತ್ತಿತ್ತು ನಮ್ಗೆ ರೆಡ್ ರೋಸ್ ನ. ಅವರು ಶಿಶಿರ್ ಕೊಡ್ತಾರೆ. ತ್ರಿವಿಕ್ರಮ್ ಅವ್ರಿಗೆ ಬ್ಲಾಕ್ ರೋಸ್ ಕೊಟ್ಟಿದ್ದು ನನಗೆ ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತು. ಸೊ ಅವ್ರು ಹೇಳಿದ್ದು ರೀಸನ್ ಏನಪ್ಪಾ ಅಂತ ಅಂದ್ರೆ ಒಂದೆರಡು ಕಡೆ ಈಗ ಅವರು ಲಾಸ್ಟ್ ವೀಕ್ ನಡೆದಂತ ಒಂದು ಡಿಸ್ಕಷನ್ ಅನ್ನ ಮಾತಾಡೋಣ ಬನ್ನಿ ಅಂತ ಅಂದ್ರು. ಅವ್ರು ಇನ್ನೂ ಬಂದಿಲ್ಲ. ಹಾಗೂ ಇವತ್ತು ಫುಡ್ ಬಗ್ಗೆ ಫೈಟ್ ನಡೀತಾ ಇರಬೇಕಾದ್ರು ಅವರು ಕ್ಯಾಪ್ಟನ್ ಆಗಿ ಯಾವುದೇ ಕಡೆ ಸೈಡ್ ತಗೊಳ್ಳಿಲ್ಲ, ಏನು ಮಾತಾಡ್ಲಿಲ್ಲ ಅನ್ನೋದು ಅವ್ರ ವಾದ ಆಗಿರುತ್ತೆ. ಒಂದ್ ರೀತಿಲಿ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋಬಹುದು ಅವ್ರ ಜೆನ್ಯೂನ್ ಆಗಿ ಕೊಟ್ಟಂತ ರೀಸನ್. ನೆಕ್ಸ್ಟ್ ಗೌತಮಿ ಅವ್ರು ಬರ್ತಾರೆ. ಅವರು ಮಂಜುಗೆ ಅಭ್ಯರ್ಥಿ ಕೊಡ್ತಾರೆ ಅಂತ ಗೊತ್ತಿರುತ್ತೆ. ಇಲ್ಲಿ ಇವರು ಸುರೇಶ್ ಅವರಿಗೆ ಒಂದು ಬ್ಲಾಕ್ ರೋಸ್ ಕೊಡ್ತಾರೆ. ನನ್ಗೆ ಯಾಕೋ ಇದು ಸುರೇಶ್ ಅವ್ರಿಗೆ ಅವರು ಬ್ಲಾಕ್ ರೋಸ್ ಕೊಟ್ಟಿದ್ದು ನನ್ಗೆ ಅಷ್ಟು ಸಮಂಜಸ ಅಂತ ಅನಿಸ್ತಿಲ್ಲ ಗೌತಮಿಗೆ. ಇದ್ಯಾಕೋ ಒಂದು ರೀತಿಯಲ್ಲಿ ಅವರು ಸೇಫ್ ಗೇಮ್ ಆಡಿದ್ರು ಅಂತ ಅನ್ಸುತ್ತೆ. ಇನ್ನು ಹನುಮಂತ ಅವ್ರು ಬರ್ತಾರೆ. ಹನುಮಂತ ಧನ್ರಾಜು ಅವರಿಗೆ ರೆಡ್ ರೋಸ್ ಕೊಡ್ತಾರೆ, ಮತ್ತೆ ಸುರೇಶ್ ಅವ್ರಿಗೆ ಬ್ಲಾಕ್ ರೋಸ್ ಕೊಡ್ತಾರೆ. ನಾನು ಇವೆರಡರ ಬಗ್ಗೆನೂ ಡಿಸ್ಕಷನ್ ಮಾಡಲ್ಲ, ಯಾಕೆಂದ್ರೆ ಹನುಮಂತ ಕೊಡೋದೇ ಅವ್ರಿಬ್ರಿಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಶಿಶಿರ್ ಅವ್ರು ಬರ್ತಾರೆ. ಅವರು ಐಶು ಕೊಡ್ತಾರೆ ರೆಡ್ ರೋಸ್ ನ. ಅಂಡ್ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿದೆ ಇತ್ತೀಚೆಗೆ ಚೈತ್ರ ಅವ್ರಿಗೂ ಶಿಶಿರ್ ಅವ್ರಿಗೂ ಆಗ್ತಾ ಇರಲ್ಲ. ಸೊ ಅವರು ಜೆನ್ಯೂನ್ ಆಗಿ ಚೈತ್ರ ಆಗಿನೇ ಇದು ಬ್ಲಾಕ್ ರೋಸ್ ನ ಕೊಡ್ತಾರೆ. ಇನ್ನು ಧನ್ರಾಜ್ ಅವ್ರು ಬರ್ತಾರೆ. ಧನ್ರಾಜ್ ಅವ್ರು ಬಂದು ಹನುಮಂತ ಅವ್ರನ್ನ ಚೂಸ್ ಮಾಡ್ತಾರೆ ರೆಡ್ ರೋಸ್ಗೆ. ಮತ್ತೆ ಚೈತ್ರ ಅವ್ರಿಗೂ ಧನ್ರಾಜ್ಗೂ ಇತ್ತೀಚೆಗೆ ಆಗ್ತಾ ಇಲ್ಲ. ಸೊ ಅವ್ರಿಗೆ ಧನ್ರಾಜ್ ಅವರು ಸಹ ಚೈತ್ರ ಅವ್ರಿಗೆ ಕೊಟ್ಟಿದ್ದು ಸಹ ಒಂದು ವ್ಯಾಲಿಡಿ ಅಂತಾನೆ ಅನ್ಸ್ತು ನನಗೆ. ಇನ್ನು ನೆಕ್ಸ್ಟ್ ಧರ್ಮ ಅವ್ರು ಬರ್ತಾರೆ. ಧರ್ಮ ಅವರು ಅನುಷಾ ಅವ್ರಿಗೆ ರೆಡ್ ರೋಸ್ ಕೊಡ್ತಾರೆ. ಆನೆಸ್ಟ್ ಆಗಿ ಅನುಷಾ ಅವ್ರಿಗೇನೆ ಕೊಡ್ಬೇಕಾಗಿತ್ತು, ಅವ್ರು ಕೊಟ್ರು. ಇನ್ನು ಮತ್ತೆ ಇವರು ಸಹ ಸುರೇಶ್ ಅವರಿಗೆ ಕೊಡ್ತಾರೆ ಇದು ಬ್ಲಾಕ್ ರೋಸ್ ನ. ಇದು ಸ್ವಲ್ಪ ನನಗೇನೋ ಇವರು ಸೇಫ್ ಗೇಮ್ ಆಡಿದ್ರು ಅಂತ ಅನ್ಸುತ್ತೆ ಸುರೇಶ್ ಕೊಟ್ಟಿದ್ದು. ಇನ್ನು ಮೋಕ್ಷಿತ್ ಅವ್ರು ಬರ್ತಾರೆ. ಅವರು ಗೌತಮಿ ಕೊಡ್ತಾರೆ ರೆಡ್ ರೋಸ್ ನ. ಎಸ್, ಅದ್ ನಮ್ಗೆ ಆಬ್ವಿಯಸ್ಲಿ ಗೊತ್ತಿತ್ತು ಅವ್ರು ರೆಡ್ ರೋಸ್ ಇದು ಕೊಡ್ತಾರೆ ಅಂತ. ಯಾಕೆಂದ್ರೆ ಎಲ್ರು ಮೋಸ್ಟ್ಲಿ ಕಾಯ್ತಾ ಇರೋದಿಲ್ಲ ಅವ್ರು ಬ್ಲಾಕ್ ರೋಸ್ ಯಾರು ಕೊಡ್ತಾರೆ ಅಂತ. ಸೊ ಆದ್ರೆ ಅವ್ರು ಕೊಡೋದು ಸುರೇಶ್ ಅವ್ರಿಗೆ ಕೊಡ್ತಾರೆ. ಕೊಟ್ಬಿಟ್ಟು ಅವ್ರು ಹೇಳೋದಂತ ರೀಸನ್ ಏನಪ್ಪಾ ಅಂತ ಅಂದ್ರೆ ಅನುಷಾ
ಅವರು ತಮ್ಮ ಹತ್ರ ಮಾಡಿರುವಂತಹ ಸಮ್ ಪರ್ಸನಲ್ ವಿಷಯಗಳನ್ನ ನನ್ನ ಹತ್ರ ಬಂದು ಹೇಳುವಂಥದ್ದು ಬೇಕಾಗಿರ್ಲಿಲ್ಲ. ಸೊ ಅವಾಗ ನನಗೇನ್ ಅನ್ಸುತ್ತೆ ಅಂದ್ರೆ ಈ ವ್ಯಕ್ತಿನ ನಾನು ಹೆಂಗ್ ಟ್ರಸ್ಟ್ ಮಾಡ್ಬೋದು ನಿಮ್ಮ ಹತ್ರ ಮಾತಾಡೋದಿಕ್ಕೆ ಅಂತ ಅನ್ಸುತ್ತೆ ಅಂತ ಅವರು ಕೊಟ್ಟಂತ ರೀಸನ್. ನಾನಿಲ್ಲಿ ಮೋಕ್ಷಿತ್ ಅವ್ರು ಕೇಳೋದು, ಇದೇ ಮಂಜಣ್ಣ ತ್ರಿವಿಕ್ರಮ ಈ ತರ ಹೇಳ್ದ ಅಂತ ಬಂದು ನಿನ್ನ ಹತ್ರ ಹೇಳ್ದಾಗ ನೀನು ಸಹ ಇದೇ ತರ ಮಂಜಣ್ಣನ್ನೂ ಸಹ ಕಪ್ರೋಸ್ ಕೊಡ್ಬೋಯ್ತಲ್ಲ ಮಂಜಣ್ಣಗೆ, ನೀನು ನಂಬಿಕೆಗೆ ಅರ್ಹ ಅಲ್ಲ ಅಂತ ಮಂಜಣ್ಣ ಹೇಳಿದ್ರು ಮಾತ್ರ ನಂಬಿಕೆ, ಅದನ್ನ ತಗೊಂಡು ಹೋಗಿದ್ವಿ ತ್ರಿವಿಕ್ರಮನ ಹತ್ರ ಜಗಳ ಆಡ್ಕೊಂಡೆಲ್ಲ ಬಂದ್ರಿ. ಸೊ ಅಲ್ಲಿ ಅವಾಗೆಲ್ಲೋಗಿತ್ತು ನಿಮ್ಮ ಈ ವ್ಯಕ್ತಿತ್ವ? ಸೊ ನನಗೂ ಇದು ಯಾಕೋ ನನಗೂ ಇವರು ಸುರೇಶ್ ಅವ್ರನ್ನ ಬ್ಲ್ಯಾಕ್ ರೋಸ್‌ಗೆ ಆಯ್ಕೆ ಮಾಡಿದ್ದು ಸಹ ಇದು ಒಂದು ಸೇಫ್ ಗೇಮ್ ಅಂತ ನನ್ಗನ್ನಿಸ್ತು. ಇನ್ನು ಅನುಷ್ ಅವ್ರು ಬರ್ತಾರೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವರು ಧರ್ಮಂಗೆ ಕೊಡ್ತಾರೆ ಅಂತ. ಬಟ್ ಆದ್ರೆ ಚೇಂಜ್ ಅವರು ಚೈತ್ರ ಅವ್ರಿಗೆ ಕೊಡ್ತಾರೆ. ಇನ್ನು ಬ್ಲ್ಯಾಕ್ ರೋಸ್‌ನ ಸುರೇಶ್‌ಗೆ ಆಬ್ವಿಯಸ್ಲಿ ಕೊಡ್ತಾರೆ ಅಂತ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಅವರಿಬ್ಬರಿಗೂ ಆಗ್ತಾ ಇರಲ್ಲ. ಆಲ್ರೆಡಿ 2 ವೀಕ್ಸ್ ಇಂದ ಅವರಿಬ್ಬರ ಮಧ್ಯೆ ಹೀಟೆಡ್ ಕಾನ್ವರ್ಸೇಷನ್ಸ್‌ನ ನಾವು ನೋಡ್ತಾ ಇದೀವಿ. ಸೊ ಆಬ್ವಿಯಸ್ ಕೇಸ್ ಇದು, ಸುರೇಶ್ ಅವರಿಗೆ ಕೊಡ್ತಾರೆ ಅಂತ ಗೊತ್ತಿರುತ್ತೆ ನಮ್ಗೆಲ್ಲ. ಇನ್ನು ನೆಕ್ಸ್ಟ್ ಭವ್ಯ ಅವ್ರು ಬರ್ತಾರೆ. ಭವ್ಯ ಬಂದ್ಬಿಟ್ಟು ತ್ರಿವಿಕ್ರಮ್‌ಗೆ ರೆಡ್ ರೋಸ್ ಕೊಡ್ತಾರೆ ಮತ್ತು ಮಂಜುಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ. ಸೊ ಇಲ್ಲಿ ನಾನು ಆನೆಸ್ಟ್ ಆಗಿ ಹೇಳ್ತೀನಲ್ಲ, ಇದು ಭವ್ಯ ಅವರು ನಿಜವಾಗ್ಲೂ ಕ್ಲೀನ್ ಆಗಿ ಆಯ್ಕೆ ಮಾಡಿದ್ರು. ಇಲ್ಲಿ ಯಾವುದೇ ಸೇಫ್ ಗೇಮ್ ಮಾಡ್ಲಿಲ್ಲ, ಏನಿಲ್ಲ. ಮಂಜುಗೆ ಕೊಟ್ರು ಬ್ಲ್ಯಾಕ್ ರೋಸ್‌ನ, ರೀಸನ್ ಚೆನ್ನಾಗಿ ಕೊಟ್ರು. ಇನ್ನು ಮಂಜು ಅವ್ರು ಬರ್ತಾರೆ. ಮಂಜು ಬಂದ್ಬಿಟ್ಟು ಗೌತಮಿಗೆ ರೆಡ್ ರೋಸ್ ಕೊಡ್ತಾರೆ. ಅದು ಆಬ್ವಿಯಸ್ಲಿ ನಮ್ಗೆಲ್ಲ ಗೊತ್ತಿತ್ತು. ಮತ್ತೆ ಸುರೇಶ್ ಅವರಿಗೆ ಇವರು ಬ್ಲ್ಯಾಕ್ ರೋಸ್ ಕೊಡ್ತಾರೆ. ಇದು ಸ್ವಲ್ಪ ನಂಗೆ ಯಾಕೋ ಸೇಫ್ ಗೇಮ್ ಅಂತಾನೆ ಅಂತ ಅನಿಸ್ತು. ಸುರೇಶ್ ಅವ್ರಿಗಿಂತ ಇವ್ರಿಗೆ ಆಗದೆ ಇರೋರು ತುಂಬಾ ಜನ ಇದ್ರು. ಆದ್ರೂ ಸುರೇಶ್ ಅವ್ರಿಗೆ ಕೊಟ್ಟಿದ್ದು ಓಕೆ, ಇದೆಲ್ಲ ಒಂದ್ ಸ್ವಲ್ಪ ಏನೋ ಸೇಫ್ ಗೇಮ್ ಅಂತ ನನ್ಗೆ ಅನಿಸ್ತು ಇದನ್ನುವೆ. ಇನ್ನು ಸರ್ಪ್ರೈಸಿಂಗ್ಲಿ ತ್ರಿವಿಕ್ರಮ ಸಹ ಭವ್ಯಾಗೆ ರೆಡ್ ರೋಸ್ ಕೊಡೋದು ಗೊತ್ತಿತ್ತು. ಬಟ್ ಬ್ಲ್ಯಾಕ್ ರೋಸ್ ಸುರೇಶ್ ಅವ್ರಿಗೆ ಕೊಡ್ತಾರೆ ಇವರು. ಸೊ ಇದು ಸ್ವಲ್ಪ ನನ್ಗೆ ಯಾಕೋ ಸೇಫ್ ಗೇಮ್ ಅಂತಾನೆ ಅನ್ನಿಸ್ತು ನನಗೆ. ಸೊ ಇನ್ನು ಓವರ್ ಆಲ್ ಆಗಿ ಯಾರ್ಯಾರು ಎಷ್ಟೆಷ್ಟು ಹೂಗಳು ತಗೊಂತು ಅಂದ್ರೆ ತ್ರಿವಿಕ್ರಮ, ಗೌತಮಿ ಮತ್ತೆ ಅನುಷಾ ಅವರಿಗೆ ಎರಡೆರಡು ರೆಡ್ ರೋಸ್ ಬಿದ್ರೆ 8 ಬ್ಲ್ಯಾಕ್ ರೋಸ್ ಸುರೇಶ್ ಅವ್ರಿಗೆ ಬೀಳ್ತದೆ. ಸೊ ಇಲ್ಲಿ ನನ್ಗೆ ಒಂದೇ ಒಂದು ನನ್ಗೆ ಅಬ್ಸರ್ವ್ ಮಾಡಿದ್ದೀನಪ್ಪ ಅಂತ ಅಂದ್ರೆ ಎಲ್ಲರೂ ಈಗ ಸುರೇಶ್ಗೆ ಬ್ಲ್ಯಾಕ್ ರೋಸ್ ಕೊಟ್ಬಿಟ್ರೆ ಒಂಥರ ಸೇಫ್ ಅದು, ಯಾರನ್ನೂ ಎಗನೆಸ್ಟ್ ಮಾಡ್ಕೊಂಡಂಗೆ ಆಗಲ್ಲ. ಏನೋ ಒಂದು ತರ ಸುರೇಶ್ ಬಿಟ್ರೆ ಚೈತ್ರ. ಸೊ ಅವ್ರ ಫೀಲ್ಡ್ಗಳಲ್ಲಿಲ್ಲ, ಹೊರಗಡೆ ಹೋದ್ರೂ ಅದು ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಸೊ ಆದ್ರಿಂದಲೇ ಎಲ್ರೂ ಸಹ ಸುರೇಶ್ ಅಥವಾ ಚೈತ್ರ ಅವ್ರನ್ನ ಚೂಸ್ ಮಾಡಿದ್ರೇನೋ ಅಂತ ನನಗೆ ಅನ್ಸಿದ್ದಂತೂ ನಿಜ ಇವತ್ತಿನ ಟಾಸ್ಕ್ ಅಲ್ಲಿ. ಸೊ ಇನ್ನು ಈ ಟಾಸ್ಕ್ ಮುಗಿದ ಮೇಲೆ ಸ್ವಲ್ಪ ಕೆಲವರು ಕ್ಲಾರಿಫೈ ಮಾಡ್ಕೊಳ್ತಾರೆ. ಭವ್ಯ ಮತ್ತು ಮಂಜು ಅವರು ಸಾರಿ ಅಂತ ಏನೋ ಕೇಳ್ಕೊಂಡು ಇಬ್ರು ಹಗ್ ಮಾಡ್ಕೊಳ್ತಾರೆ. ಇನ್ನು ಚೈತ್ರ ಅವರು ಐಶ್ವರ್ಯ ಅವ್ರ ಜೊತೆ ಕೂತ್ಕೊಂಡು ನಾನು ಶಿಶಿರ್ ಅಂದ್ರೆ ಇಷ್ಟ, ಸೊ ಈ ತರ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತಾ ಇದಾವೆ ಅಂತ ಕಣ್ಣೀರು ಹಾಕೊಂಡಿದ್ದನ್ನು ನಾವು ನೋಡ್ದೋ. ಇನ್ನು ತ್ರಿವಿಕ್ರಮ ಮತ್ತೆ ಸುರೇಶ್ ಅವರಿಬ್ರು ಸಹ ಒಂದು ಸಣ್ಣ ಕಾನ್ವರ್ಸೇಷನ್ ನಡೆಯುತ್ತೆ ಅವರಿಬ್ರು ಮಧ್ಯೆ. ಅಂತ ಅಂದ್ರೆ ನೀನ್ ನನ್ನ ನಂಬಲ್ವಲ್ಲ ಅಂತ ಸುರೇಶ್ ತ್ರಿವಿಕ್ರಮ್ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದು ಕಾಣುತ್ತೆ ಆ ಕಾನ್ವರ್ಸೇಷನ್ ಅಲ್ಲಿ. ಸೊ ಇದೆಲ್ಲ ಏನಪ್ಪಾ ಅಂತ ಅಂದ್ರೆ ಆ ಬ್ಲ್ಯಾಕ್ ರೋಸ್ದು ಆಫ್ಟರ್ ಎಫೆಕ್ಟ್ ಅಂತಾನೆ ಅನ್ಕೊಬೋದು ಅಷ್ಟೇ ಈ ಡಿಸ್ಕಷನ್ಗಳನ್ನ. ಸೊ ಇನ್ನು ಇದೆಲ್ಲ ಮುಗಿಯೋಷ್ಟೊಳಗೆ, ಈ ಡ್ರಾಮಾಗಳೆಲ್ಲ ಮುಗಿಯೋಷ್ಟೊಳಗೆ ಬಿಗ್ ಬಾಸ್ ಅವರು ಇನ್ನೊಂದು ಈ ವೀಕ್ ನ ಟಾಸ್ಕ್ ಅಂತ ಹೇಳಿ ಜೋಡಿ ಟಾಸ್ಕ್ ಅಂತ ಕೊಡ್ತಾರೆ. ಆ ಜೋಡಿ ಟಾಸ್ಕ್ ಅಲ್ಲಿ ವಿಶೇಷ ಏನಂತಪ್ಪ ಅಂದ್ರೆ ವ್ಯಕ್ತಿಯುಕ್ತವಾಗಿರುವ ಗುಣಗಳನ್ನ, ಅಪೋಸಿಟ್ ಗುಣಗಳಿರೋರ್ನ ಇಬ್ರನ್ನ ಒಂದೊಂದು ಜೋಡಿ ಮಾಡೋದು. ಆ ಜೋಡಿಗಳಿಗೆ ಬೆಲ್ಟ್ ಅನ್ನ ಕಟ್ಟಿರ್ತಾರೆ. ಸೊ ಎಲ್ಲೇ ಹೋದ್ರು ಸಹ ಜೊತೆಲಿ ಹೋಗ್ಬೇಕು. ಈ ಆಟ ನಾವು ನೋಡಿದೀವಿ, ತುಂಬಾ ಸೀರೀಸ್ಗಳಲ್ಲಿ ಈ ತರ ಆಟಗಳು ನೋಡಿದೀವಿ. ಬಟ್ ಇಲ್ಲಿ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಯಾರು ಪೇರಾಗಿ ಬರ್ತಾರೆ ಅಂತ. ಸೊ ಅನ್ಕೊಂಡಂತೆನೆ ಇದು ಮೋಕ್ಷಿತ ಅವ್ರಿಗೆ ಧನರಾಜ್ ಅವ್ರನ್ನ ಪೇರಾಗಿ ಬಿಗ್ ಬಾಸ್ ಅವ್ರು ಕೊಟ್ರೆ, ಹನುಮಂತಂಗೆ ಗೌತಮಿಯನ್ನ ಕೊಡ್ತಾರೆ. ಮತ್ತೆ ಮಂಜು ಮತ್ತೆ ಭವ್ಯ ಅವ್ರ ಒಂದು ಟೀಮ್ ಆಗ್ತಾರೆ. ಧರ್ಮ ಮತ್ತೆ ಐಶ್ವರ್ಯ ಅವ್ರ ಒಂದು ಟೀಮ್ ಆಗ್ತಾರೆ. ಚೈತ್ರ ಮತ್ತೆ ಶಿಶಿರ್ ಅವರು, ಸುರೇಶ್ ಮತ್ತೆ ಅನುಷಾ ಅವರು. ಸೊ ಇವಿಷ್ಟು ಟೀಮ್ಗಳನ್ನ ಮಾಡಿ ಬೆಲ್ಟ್ಗಳನ್ನ ಎಲ್ಲರೂ ಕಟ್ಕೊಳ್ತಾರೆ. ನನ್ಗೆ ಒಂದೇ ಒಂದು ಅರ್ಥ ಆಗದೆ ಇದ್ದಿದ್ದು ಏನಂತಂದ್ರೆ, ಅರ್ಥ ಆಗ್ಲಿಲ್ಲ ಅಂತಲ್ಲ, ಬಿಗ್ ಬಾಸ್ ಎಷ್ಟು ಕ್ಲೆವರ್ ಅಂತ ಹೇಳೋದಿಕ್ಕೆ. ಸೊ ಅವ್ರು ಹೇಳೋದು ವ್ಯತಿರಿಕ್ತ ಗುಣಗಳಿರುವವರನ್ನ ಜೋಡಿ ಮಾಡ್ತೀವಿ ಅಂತ, ಆಯ್ತಾ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಜೋಡಿ ಮಾತ್ರ, ಅವ್ರಿಬ್ರು ಏನು ಆಪೋಸಿಟ್ ಏನಲ್ಲ, ಅವ್ರಿಬ್ರು ಏನು ಜಗಳನೂ ಆಡಿಲ್ಲ, ಆಯ್ತಾ. ಸೊ ಇದನ್ನ ಕ್ಯೂರಿಯಾಸಿಟಿಗೆ ಒಂದು ಹೊಸ ಕಂಟೆಂಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಮಾಡಿರೋ ಐಡಿಯಾ ಅಂತ ನನ್ಗೆ ಅನ್ಕೊಂಡಿದೀನಿ. ಅದೇನಪ್ಪಾ ಅಂದ್ರೆ ಧರ್ಮ ಮತ್ತೆ ಐಶ್ವರ್ಯನ ಪೇರ್ ಮಾಡಿ ಅನುಷಾ ಅವರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಎಕ್ಸ್ಟ್ರಾ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಮೋಸ್ಟ್ಲಿ ಈ ಟೀಮ್ ನ ಯೂಸ್ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಯಾವ ತರ ಆಗುತ್ತೆ ಅಂತ. ಸೊ ಇನ್ನು ನೆಕ್ಸ್ಟ್ ಈ ಟೀಮ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಅವರು ಇನ್ನೊಂದು ಟಾಸ್ಕ್ ನ ಡಿಸೈನ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಮನೆಗೆ ಗ್ರಾಸರಿಯನ್ನ ಪಡ್ಕೊಳ್ಳುವಂತ ಟಾಸ್ಕ್. ಅದ್ರ ಪ್ರಕಾರ ಏನಂತ ಅಂದ್ರೆ ಇಬ್ಬಿಬ್ರು ಜೋಡಿಗಳು ಅರ್ಥ ಮಾಡ್ಕೋಬೇಕು ಅವರನ್ನ. ಸೊ ಅವ್ರವ್ರು ಮಾತಾಡ್ಕೊಬೇಕು. ಸೊ ಬಿಗ್ ಬಾಸ್ ಅವರು ಇವಾಗ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಇಬ್ರು ಸಹ ಒಂದೇ ಆನ್ಸರ್ ಬರೆದ್ರೆ ಸೊ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಈ ತರ ಅವರು ಎಷ್ಟು ಪಾಯಿಂಟ್ ಗಳಿಸ್ತಾರೆ ಅಂತ ನೋಡೋದಕ್ಕೆ 36 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಇದ್ರಲ್ಲಿ ಮನೆಯವರೆಲ್ಲ ಸೇರಿ ಮನೆಯವರೆಲ್ಲ
ಟೀಮ್ಗಳಿಗೂ ಆ ಕ್ವಶನ್ಸ್ಗಳನ್ನ ಕೇಳಿದ್ಮೇಲೆ ಟೋಟಲ್ ಪಡ್ಕೊಳ್ಳೋದೇ 14 ಮಾರ್ಕ್ಸನ್ನ ಇವ್ರು ಪಡ್ಕೊಳ್ತಾರೆ ಟೀಮ್. ಸೊ ಇದರಿಂದ ಬಿಗ್ ಬಾಸ್ ಅವರು ಯಾವುದೇನು ಕೊಡಲ್ಲ ಅಂತ ಅನ್ಕೊಳ್ತೀನಿ. ಸೊ ಬಟ್ ಏನಪ್ಪಾ ಅಂದ್ರೆ ಈ ಟಾಸ್ಕ್ ನಡಿಬೇಕಾದ್ರೆ ಒಂದು ಲೈಟ್ ಆಗಿ ಕಾಮಿಡಿ ಟಚ್ ಇತ್ತು, ಅಲ್ಲಲ್ಲಿ ಒಂದು ಫನ್ ಇತ್ತು ಆ ಕ್ವಶನ್ಸ್ಗಳಿಗೆ. ಮತ್ತೆ ಬಂದಂತ ಆನ್ಸರ್ ಇಂದ ಕೆಲವ್ರಿಗೆ ಅದು ಆನ್ಸರು ಸಿಕ್ತಿತ್ತು, ನಮ್ಮನ್ನ ಯಾವ ತರ ನೋಡ್ತಿದ್ದಾರೆ ಅಂತ. ಮತ್ತೆ ಎಗೇನ್ ಈ ಟಾಸ್ಕ್ ಅಲ್ಲೂ ಸಹ 14 ಕ್ವಶನ್ಸ್ಗೆ ಆನ್ಸರ್ ಹೇಳಿರ್ತಾರಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಚೈತ್ರ ಮತ್ತೆ ಸುರೇಶ್ ಅವ್ರ ಹೆಸರೇ ಆನ್ಸರ್ ಆಗಿ ಬಂದಿದ್ದವು ಕಂಡಿದ್ದು ನಮ್ಗೆ ಕಾಣ್ತಾ ಇಲ್ಲಿ. ಸೊ ಇಲ್ಲಿ ಹೆಂಗಾಗೋಗಿತ್ತು ಅಂದ್ರೆ, ನನಗೆ ಇವತ್ತು ಟಾಸ್ಕ್ ಅಲ್ಲಿ ಎಲ್ಲಾರು ಸೇರಿ ಈಗ ಚೈತ್ರ ಮತ್ತೆ ಸುರೇಶ್ ಅವ್ರನ್ನ ಏನೋ ಒಂದ್ ರೀತಿಲಿ ಟಾರ್ಗೆಟ್ ಮಾಡ್ತಾ ಇರ್ಬೋದು ಅಂತಾನು ನನ್ಗೆ ಅನಿಸ್ತಾ ಇದೆ. ನೋಡೋಣ ಮುಂದೆ ಅವರಿಬ್ರು ಯಾವ ತರ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ. ಸೊ ಇನ್ನು ಕೊನೆಯದಾಗಿ ಲಿವಿಂಗ್ ಏರಿಯಾಗೆ ಎಲ್ಲರನ್ನು ಕರೆದ್ಬಿಟ್ಟು ನಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡಿ ಕ್ಯಾಪ್ಟನ್ ಆಗಿರುವಂತ ತ್ರಿವಿಕ್ರಮ್ ಅವರಿಗೆ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಯಾಕೆ ಅಂದ್ರೆ ಲಾಸ್ಟ್ ವೀಕ್ ಮಂಜಣ್ಣ ಅವ್ರ ಜೊತೆ ಡಿಸ್ಕಷನ್ ಅಲ್ಲಿ ಇನ್ವಾಲ್ವ್ ಆಗಿ ಆ ನಾಮಿನೇಷನ್ ಡಿಸ್ಕಷನ್ಗೆ ಇನ್ವಾಲ್ವ್ ಆಗಿ ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಮೂಲ ನಿಯಮವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಅವ್ರಿಗೆ ಎಲ್ರಿಗೂ ಮನೆಯವ್ರಿಗೆಲ್ಲ ಸೀರಿಯಸ್ನೆಸ್ ತರಿಸೋದಕ್ಕೆ ಇವತ್ತೇನ್ ಮಾಡಿದ್ದಾರೆ ಅಂತ ಅಂದ್ರೆ, ತ್ರಿವಿಕ್ರಮ್ ಅವರಿಗೆ ಸೊ ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಇರುವುದಿಲ್ಲ ಅಂತ ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಕೊಡ್ತಾರೆ. ಸೊ ಇದರಿಂದ ನಿಜವಾಗ್ಲೂ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ, ತ್ರಿವಿಕ್ರಮ್ ಅವ್ರಿಗೆ ಬೇಜಾರಾಗಿದ್ದು ನಿಜವಾಗ್ಲೂ ಕಾಣುತ್ತೆ. ನನಗೆ ಪರ್ಸನಲಿ ನಿಜವಾಗ್ಲೂ ತ್ರಿವಿಕ್ರಮ್ ಅಂತಲ್ಲ, ಮನೇಲಿರೋ ಎಲ್ರ ಮೇಲೂ ನನಗೆ ಪರ್ಸನಲ್ ಆಗಿ ಒಳ್ಳೆ ಒಪಿನಿಯನ್ ಇದೆ. ಅವ್ರು ಏನೇ ಆಟ ಆಡ್ತಾ ಇರ್ಲಿ, ಅವ್ರು ಏನೇ ಆಟ ಆಡ್ತಾ ಇದ್ರು ಅದೆಲ್ಲ ಈ ಬಿಗ್ ಬಾಸಿಗೋಸ್ಕರ ಅವರು ದುಡಿತಾ ಇದ್ದಾರೆ ಅಂತ ನಾನು ಹೇಳ್ಬಲ್ಲೆ. ಬೇಕಾರೆ ಇವನ್ ಮಂಜ ಕನ್ನಿಂಗ್ ತರ ಆಡ್ಬೋದು, ಚೈತ್ರ ಅವರು ಕೂಗಾಡ್ಬೋದು, ಬೇರೆಯವರೆಲ್ಲ ಏನೇನೋ ಒಂದು ಆಟವನ್ನ ತೋರ್ಸೋದಕ್ಕೆ ಏನೇನೋ ಮಾಡ್ತಾರೆ. ಅವರೆಲ್ಲ ದುಡಿತಾ ಇರೋದು ಬಿಗ್ ಬಾಸ್ಗೆ. ಅವ್ರು ಅಲ್ಲಿ ಪಾಪ ಇಲ್ಲಿ ಈ ಮನೆ ಒಳಗಡೆ ಯಾರು ತಪ್ಪು ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ಇಲ್ಲ ಗೌತಮಿ ಫೇಕಾ, ಇಲ್ಲ ಮೋಕ್ಷಿತ ಸುಮ್ನೆ ಮಾತಾಡ್ತಾರ, ಎಲ್ಲರೂ ಬಿಗ್ ಬಾಸ್ಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟೇ. ಅದ್ರಲ್ಲಿ ಯಾರು ಹೇಗ್ ಮಾಡ್ತಿದ್ದಾರೆ, ಯಾರು ಎಷ್ಟು ಮಾಡ್ತಿದ್ದಾರೆ ಅದ್ರ ಮೇಲೆ ಅಷ್ಟೇ ಅವರು ವಿನ್ನರ್ ಆಗ್ತಾರೆ. ಅದ್ರ ಜೊತೆಗೆ ಎಡಿಟಿಂಗ್ ಟೀಮು ಸಹ ಅವ್ರನ್ನ ಯಾವ ತರ ಪೋರ್ಟ್ರೆ ಮಾಡಿರ್ತಾರೋ ಅದೇ ತರ ಪೋರ್ಟ್ರೆ ಮಾಡ್ಕೊಂಡು ಹೋಗ್ತಾರೆ, ಆಯ್ತಾ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿ, ನಿಮಗೆ ತ್ರಿವಿಕ್ರಮ್ನ ಸ್ವಲ್ಪ ಒಂದೊಂದ್ಸರಿ ನೋಡಿದಾಗ ಅಹಂಕಾರ ತರ ಕಾಣ್ತಾರೆ. ಪಾಪ ಅವರು ಸಿಂಗಲ್ ಲೈನ್ ಕಾಮಿಡೀಸ್ನ ಎಷ್ಟು ಬೇಕಾದಷ್ಟು ಮಾಡಿರ್ಬೋದು, ಅವನ್ ತೋರ್ಸಲ್ಲ ನಮ್ಗೆ. ಈಗ ಮಂಜುನ ನಮ್ಗೆ ವಿಷಕಾರಿ ಮಂಜ ಅನ್ನೋ ತರ ತೋರಿಸ್ತಾರೆ, ಬಟ್ ಅವ್ನ್ ಮಂಜು ಎಷ್ಟು ಕಾಮಿಡಿ ಮಾಡೋದನ್ನ ನಾವು ನೋಡಿದೀವಿ, ಬಟ್ ಈಗ ತೋರಿಸ್ತಾ ಇಲ್ಲ. ಸೊ ಅದು ಹೆಂಗೆ ಅದು ಯಾವ ತರ ಬಿಲ್ಡ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಕ್ಯಾರೆಕ್ಟರ್ಗಳನ್ನ ಇವರೇ ಡಿಸೈನ್ ಮಾಡ್ಬಿಡ್ತಾರೆ ಎಡಿಟರ್ಸ್ಗಳೇ. ಅವ್ರವೇನಪ್ಪ ಅಂದ್ರೆ, ಓಕೆ ಈ ಒಂದು ವಿಷಕಾರಿ ಮಾತುಗಳಷ್ಟೇ ಹಾಕೋದು, ತ್ರಿವಿಕ್ರಮ್ ಅವರು ಅಹಂಕಾರವಾಗಿ ಮಾತಾಡೋದನ್ನೇ ಹಾಕೋದು. ಸೊ ಆ ಥರ ಅವರು ಫಿಕ್ಸ್ ಆಗ್ಬಿಡ್ತಾರೆ ಅವರು. ಅದು ಏನೂ ಮಾಡೋಕ್ಕಾಗಲ್ಲ. ಇದು ಒಂದು ನಾವ್ ಈಗ ಆಡಿಯನ್ಸ್ ನೋಡ್ತಾ ಇರ್ಬೇಕಾದ್ರೆ ಅವ್ರು ನೋಡಿದಾಗ ಅವ್ರ ಕ್ಯಾರೆಕ್ಟರ್ಗಳು ನಮ್ಮ ತಲೆಗೆ ಕೂತ್ಕೋಬೇಕು. ಈಗ ಗೌತಮಿ ಅವ್ರು ಮಾತಾಡ್ಬೇಕಾದ್ರೆ ಪ್ರಾಮಾಣಿಕತೆ ತರ ಸ್ವಲ್ಪ ಫೇಕ್ ತರ ಕಾಣ್ಬೇಕು, ಆ ತರ ವರ್ಡ್ಗಳನ್ನೇ ಅವ್ರು ಎಲ್ಲೆಲ್ಲಿ ಮಾತಾಡಿರ್ತಾರೋ ಅದನ್ನೇ ತೋರಿಸ್ತಾರೆ ಅಷ್ಟೇ. ನಿಮ್ಗೆ ಗೌತಮಿ ಅವ್ರದ್ದು ಎಲ್ಲರೂ ಕಾಮಿಡಿ ನೋಡಿದೀವ ನಾವು? ಇಲ್ಲ, ಸಿಗೋದೇ ಇಲ್ಲ ನಮ್ಗೆ. ಸೊ ಯಾಕೆಂದ್ರೆ ಅದೇ ತರ ಆ ಕ್ಯಾರೆಕ್ಟರ್ನ ತೋರಿಸ್ಕೊಂಡ್ ಬರ್ತಾರೆ. ಇನ್ ಬೇರೆ ಅವ್ರದ್ದು ಇನ್ನೊಂದು ಏನೋ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಇದ್ರು ಅದು ಬೇರೆ ಕ್ಯಾರೆಕ್ಟರ್ ಜೊತೆ ಇದಾಗ್ತಾ ಇದ್ರೆ ಅದನ್ನ ತೋರ್ಸೋದೇ ಇಲ್ಲ ನಮ್ಗೆ. ಸೊ ಅದು ಅಬ್ವಿಯಸ್ಲಿ ಅನ್ಸುತ್ತೆ. ಈಗ ನಿಮ್ಗೆ ಹನುಮಂತ ಆಡೋದನ್ನ ನಮ್ಗೆ ತೋರಿಸ್ತಾ ಇರ್ತಾರೆ, ಆಯ್ತಾ. ಮೋಕ್ಷಿತಾನು ಹೇಳ್ತಾರೆ, ನಾನು ತುಂಬಾ ಕಡೆ ನಾನು ಹಾಡು ಹೇಳ್ತೀನಿ, ಹಾಡು ಹೇಳಿ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ನಮ್ಗೆ ಎಷ್ಟು ಅಬ್ಬಬ್ಬ ಅಂದ್ರೆ 1-2 ಹಾಡು ಮೋಕ್ಷಿತ ಅವ್ರದ್ದು ನಮ್ಗೆ ಗೊತ್ತಿರೋದಷ್ಟೇ. ಅದು ಹಂಗೇನೆ ಒಂದೊಂದು ಸರಿ ಹೆಂಗೆ ಅಂದ್ರೆ ಎಡಿಟರ್ಸ್ ಡಿಸೈಡ್ ಮಾಡ್ಕೊಳ್ತಾರೆ ಯಾವ್ದನ್ನ ಹಾಕ್ಬೇಕು, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೇಗೆ ತೋರಿಸ್ಬೇಕು, ಅದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಗ ನೀವು ನೋಡಿದ್ರೆ ಮೋಕ್ಷಿತ ಅವ್ರದ್ದು, ಅವರು ಎಲ್ಲತಗೂ ಕೂಗಾಡೋದಷ್ಟೇ ತೋರಿಸ್ತಾರೆ, ಬೇರೆದು ಯಾವುದು ತೋರಿಸಲ್ಲ ನಮ್ಗೆ. ಈವನ್ ಅನುಷಾರದಾಗ್ಬೋದು, ಅವ್ರವ್ರು ಅನುಷಾರದ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಧರ್ಮಂಗೆ ಕ್ಲೋಸ್ ಆಗಿರೋದು, ಅವ್ರ ಮೇಲೆ ಕನ್ಸರ್ನ್ ತೋರಿಸೋದನ್ನೇ ತೋರಿಸ್ತಾರೆ ವಿನಃ ಬೇರೆ ಯಾವುದು ನಮ್ಗೆ ಅಷ್ಟೊಂದು ಎಕ್ಸ್ಪೋಸ್ ಆಗೇ ಇಲ್ಲ ಅದು ನಮಗೆ. ಸೊ ಅದು ಏನೂ ಮಾಡೋಕ್ಕಾಗಲ್ಲ. ಅದು ಎಡಿಟರ್ಸ್ ಬಿಗ್ ಬಾಸ್ನ ಕಾರ್ಯಕ್ರಮ ಡಿಸೈನ್ ಆಗಿರೋದೇ ಹಂಗೆ. ಇನ್ನು ಧರ್ಮ ಏನು ಮಾಡಿಲ್ಲ ಮೋಸ್ಟ್ಲಿ ನಮಗೆ ಗೊತ್ತೇ ಇಲ್ಲ. ಅವ್ರು ಇರೋದನ್ನ ನೋಡ್ತಾ ಇರೋರು ಏನೂ ಮಾಡಿಲ್ಲ ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಅನ್ಸುತ್ತೆ. ಯಾಕೆ ಅಂದರೆ ಸುದೀಪ್ ಅವರು ಪ್ರತಿ ವಾರ ಧರ್ಮಂಗ ಆ ಥರ ಕ್ಲಾಸ್ ತಗೊಳ್ಳೋದು ನೋಡಿದ್ರೆ ಅವರೊಬ್ಬರು ಮಾತ್ರ ಏನೂ ಮಾಡಿಲ್ಲ ಅನ್ಬೋದು. ಬೇರೆಯವರೆಲ್ಲ ಎಕ್ಸ್ಟ್ರಾ ಎಫೆಕ್ಟ್ಗಳೆಲ್ಲ ಹಾಕಿರ್ತಾರೆ. ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅವರು ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಹ ಆಲ್ರೆಡಿ ಅವ್ರಿಗೆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡೋದು ಇರುತ್ತೆ ಎಡಿಟರ್ ಟೀಮ್. ಅವ್ರನ್ನ ಅದೇ ತರ ತೋರಿಸ್ಕೊಂಡು ಅದೇ ತರ ಪೋರ್ಟ್ರೇ ಮಾಡಿ ಅದೇ ತರನೇ ಹೊರಗಡೆ ಕಳಿಸ್ತಾರೆ ಮನೆಯಿಂದ. ಸೊ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ, ಇವಾಗ
ಲಾಸ್ಟ್ ವೀಕು ಸ್ವಲ್ಪ ಭವ್ಯನ್ ಗ್ರಾಫು ಮೇಲೋಯ್ತು ಆಯ್ತಾ? ಸೊ ಇನ್ನು ಮಂಜುಂದು ಸ್ವಲ್ಪ ಇನ್ನು ಕೆಳಗಡೆ ಬಂತು ಇವಾಗ ಗ್ರಾಫ್. ಅಂದ್ರೆ ಆಡಿಯನ್ಸ್‌ಗೆ ಸ್ವಲ್ಪ ಕೆಟ್ಟದಾಗಿ ಕಾಣಿಸ್ಕೊಂಡ್ರು. ಈಗ ತ್ರಿವಿಕ್ರಮ್ ಅವರು ಈಗ ಫಿಕ್ಸಿಂಗಲ್ಲಿ ಇದಾಗಿದ್ರು, ಫಿಕ್ಸಿಂಗ್ ಮಾಡಿ ಕ್ಯಾಪ್ಟನ್ ಆದ್ರು ಅನ್ನೋದನ್ನ ತೋರ್ಸೋದಿಕ್ಕೆ ಸೊ ಈಗ ಇದನ್ನ ಎವಿಡೆಂಟ್ ಆಗಿ ಈ ಪನಿಷ್ಮೆಂಟ್ ಕೊಟ್ರು ಇವಾಗ. ಸೊ ಈಗ ಏನಂದ್ರೆ ಸ್ವಲ್ಪ ಭವ್ಯಂಗ್ ಪುಷ್ ಸಿಕ್ಕಿದೆಯಲ್ಲ, ಸೊ ಈಗ ಇವರಿಬ್ರನ್ನ ಒಂಚೂರು ಕೆಳಗಡೆ ಎಳೆದ್ರೆ ಸೊ ಈಗ ಇನ್ನೂ ಕಾಂಪಿಟೇಷನ್ ಜೋರಾಗುತ್ತೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗು ಐಶ್ವರ್ಯಂಗ್ ಪುಷ್ ಕೊಟ್ಟಿದ್ರು, ಶಿಶಿರ್ಗೆ ಒಂಚೂರು ಪುಷ್ ಕೊಟ್ಟಿದ್ರು ಸ್ಟಾರ್ಟಿಂಗು. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇವ್ರು 3 ಜನ ಬಂದ್ರು ಇವಾಗ. ಸೊ ಈಗ ಏರುಪೇರು ಪ್ರತಿ ವೀಕು ಬಿಗ್ ಬಾಸ್ ಎಡಿಟಿಂಗ್ ಟೀಮೇ ಇದನ್ನ ಮಾಡೋದು ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಹೇಳೋದು, ಎಲ್ಲಿ ಹೇಗೆ ಆಡಬೇಕು ಅಂತ ಆಟಗಾರರು ತುಂಬ ಯೋಚನೆ ಮಾಡಿ ಸ್ಟೆಪ್ಗಳನ್ನ ತಗೋಬೇಕು. ಯಾಕೆಂದರೆ ಎಡಿಟಿಂಗ್ ಟೀಮ್ಗೆ ತಾವು ನೆಗೆಟಿವ್ ಹುಡ್ಕೋದಿಕ್ಕೆ ಚಾನ್ಸನ್ನೇ ಕೊಡಬಾರ್ದು. ಸೊ ಇವಾಗ ನೀವು ಮಂಜು ಭವ್ಯನ ಕ್ಯಾಪ್ಟನ್ ಮಾಡಿಬಿಟ್ಟಿದ್ರೆ ಮಂಜು ಹೀರೋ ಆಗ್ತಿದ್ದ, ಅವನೇ ಗುಂಡಿ ತೊಡ್ಕೊಂಡ ಕೊನೆಯಲ್ಲಿ. ಈಗ ಸೇಮ್ ತ್ರಿವಿಕ್ರಮ್ ಅವರು ಅಷ್ಟೇನೆ ಅದನ್ನೇ ಮಾಡಿದ್ದು. ಸ್ವಲ್ಪ ಏನೋ ಒಂದು ಸಣ್ಣ ತಪ್ಪಿಂದ ಇವಾಗ ಈ ವೀಕು ಅವ್ರಿಗೆ ಅದೊಂದು ಟ್ಯಾಗ್ ಆಗಿ ಕುತ್ಕೊಳ್ಳುತ್ತೆ. ಸೊ ನಾನು ರಿವ್ಯೂ ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಆ ದಿನ ಆ ವೀಕಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ಅಷ್ಟೇ ನಾನು ಹೇಳೋದಷ್ಟೇ ಇಲ್ಲಿ. ನಾನು ಯಾವ ಕಂಟೆಸ್ಟೆಂಟಿಗೂ ಇಲ್ಲಿ ಸಪೋರ್ಟ್ ಮಾಡಲ್ಲ. ಅವ್ರು ಚೆನ್ನಾಗಿ ಆಡಿದಾಗ ಚೆನ್ನಾಗಿ ಆಡಿದ್ದೀನಿ ಅಂತ ಹೇಳ್ತಾರೆ, ಕೆಟ್ಟಾಗಿ ಆಡಿದ್ರೆ ಕೆಟ್ಟಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಸೊ ಇದ್ರಲ್ಲಿ ನಾನು ಯಾವುದೇ ಒಂದು ಬಯಾಸ್ಡ್ ಡಿಸಿಷನ್ ನಮ್ಮ ಕಡೆಯಿಂದ ಅಂತೂ ನಿಜವಾಗ್ಲೂ ಇಲ್ಲ ಇಲ್ಲಿ. ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಅಡ್ವಾನ್ಸ್ ಆಗಿ ಬಿಗ್ ಬಾಸ್ ಅವ್ರು ಈ ಥರ ಯೋಚನೆ ಮಾಡ್ತಾ ಇರ್ಬೋದು ಅಂತ ಹೇಳ್ತೀನಿ ವಿನಃ ಆಟಗಾರಗಳ ಬಗ್ಗೆ ನನಗೆ ತುಂಬ ಒಳ್ಳೆ ಒಪಿನಿಯನ್ನೇ ಇದೆ ನನಗೆ. ನಾನು ಬಿಗ್ ಬಾಸ್ ಯಾವ ಥರ ನಡೆಯುತ್ತೆ, ಅವ್ರು ರಾಜಕೀಯ ಹೇಗೆ ಮಾಡ್ತಾರೆ, ಯಾವ ಥರ ಕಂಟೆಂಟ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಯಾವ ಥರ ಅವರು ಈ ಕಂಟೆಸ್ಟೆಂಟ್ಸ್ಗಳು ಹೋಗಿರೋರನ್ನ ಅವ್ರಿಗೇನು ಪರ್ಸನಲ್ ಏನೂ ಬೇಕಾಗಿಲ್ಲ, ಅವರಿಂದ ಅವ್ರನ್ನ ಯಾವ ಥರ ತೋರಿಸಿ, ಒಳ್ಳೇದಾಗೂ ತೋರಿಸಿ ಕೆಟ್ಟದಾಗೂ ತೋರಿಸಿ ತಮಗೆ ಬೇಕಾಗಿರೋ ಟಿ.ಆರ್.ಪಿನ ಹೇಗೆ ಸಂಪಾದನೆ ಮಾಡ್ಕೊಳ್ತಾರೆ, ಇದನ್ನೆಲ್ಲ ವಿತ್ ಎಕ್ಸಾಂಪಲ್ ನಾನು ಬೇಕಾದ್ರೆ ನಿಮಗೆ ಒಂದು ವಿಡಿಯೋನೇ ಮಾಡಬಲ್ಲೆ. ನಾನು ಅಷ್ಟು ವಿಷಯ ಬೇಕಾದ್ರೆ ಮಾತಾಡಬಲ್ಲೆ. ಬಟ್ ಆದರೆ ಈಗ ನಾನು ಟಾಪಿಕ್ ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಈಗ ಇದರಿಂದ ಅಂತೂ ಈಗ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಬೇಜಾರಾಗಿದಂತೂ ನನಗೆ ನೋಡಿದಾಗ್ಲೇ ನನಗೆ ಬೇಜಾರಾಯ್ತು ಆ್ಯಕ್ಚುಲಿ. ಸೊ ಆ ವ್ಯಕ್ತಿಗೆ ಈ ವಾರ ಅವರು ಸ್ವಲ್ಪ ಇಳಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇನ್ನು ಅದು ಬಿಟ್ಟರೆ ಬಿಗ್ ಬಾಸ್ ಅವರು ಯಾಕೆ ತ್ರಿವಿಕ್ರಮ್ ಇವಾಗ ಡೈರೆಕ್ಟ್ ನಾಮಿನೇಟ್ ಮಾಡದೇ ಇರೋ ಕಾರಣ ಈಗ ಒಂದು ಜೋಡಿಯನ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡಬೇಕು. ಮನೆಯವರೆಲ್ಲ ಡಿಸ್ಕಷನ್ ಮಾಡಿ ಡೈರೆಕ್ಟಾಗಿ ನಾಮಿನೇಟ್ ಮಾಡಬೇಕು. ಸೊ ಇದನ್ನ ಅಲ್ಲಿ ಅಷ್ಟು ಹೇಳಿ ಅಲ್ಲಿಗೆ ಹೆಣ್ಣು ಮಾಡಿದ್ದಾರೆ ಇವತ್ತು. ಬಟ್ ಆಲ್ರೆಡಿ ಪ್ರೋಮೋದಲ್ಲಿ ಬರ್ತಾ ಇದೆ, ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ಅನುಷಾ ಮತ್ತು ಸುರೇಶ್ ಅವ್ರ ಜೋಡಿನ. ಆಬ್ವಿಯಸ್ಲಿ ನಮಗೆ ಎಲ್ಲರಿಗೂ ಗೊತ್ತಿತ್ತು ಅದೇ ಜೋಡಿನ ಟಾರ್ಗೆಟ್ ಮಾಡ್ತಾರೆ ಎಲ್ಲ ಅಂತ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಮಂಜು ಅವ್ರನ್ನ ಎಲ್ಲರೂ ಸೇರಿ ನಾಮಿನೇಟ್ ಮಾಡಬೇಕು, ಡೈರೆಕ್ಟ್ ನಾಮಿನೇಷನ್ ಮಾಡಬೇಕು. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ, ಯಾಕೆಂದರೆ ತ್ರಿವಿಕ್ರಮಿಗೆ ಪನಿಷ್ಮೆಂಟ್ ಕೊಟ್ಟ ಮೇಲೆ ಮಂಜುಗೂ ಪನಿಷ್ಮೆಂಟ್ ಕೊಡಲೇಬೇಕಾ? ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಮಂಜುಗೆ ಪನಿಷ್ಮೆಂಟ್ ಕೊಡೋಕೆ ಹೋದರೆ ಅಲ್ಲಿ ಭವ್ಯ ಇದ್ದಾರೆ ಜೊತೆಲಿ. ಸೊ ಭವ್ಯ ಲಾಸ್ಟ್ ವೀಕು ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಆಪೋಸಿಟ್ ಹೋಗೋದಕ್ಕೆ ಯಾರೂ ಹೋಗಲ್ಲ ಇಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಇದೊಂಥರ ಲಕ್ ಆಗೋಯ್ತು ಮಂಜುಗೆ ಸೇಫ್ ಆಗೋದಕ್ಕೆ ಈ ವಾರ ಅಂತ. ಅಂದರೆ ಡೈರೆಕ್ಟ್ ನಾಮಿನೇಷನ್ ತಪ್ಪಿಸ್ಕೊಳ್ಳೋಕೆ ಇದೊಂದು ಲಕ್ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನಾವು ಪ್ರೊಮೋದಲ್ಲಿ ಆಲ್ರೆಡಿ ನೋಡಿದ್ದೀವಿ, ಅನುಷಾ ಅವರು ನಿಜವಾಗ್ಲೂ ಒಳ್ಳೆ ಫೈಟ್ ಮಾಡ್ತಿದ್ದಾರೆ. ಪಾಪ ಧರ್ಮ ಅವರು ಅಳ್ತಾ ಇರೋದು ಸಹ ಕಾಣ್ತಾ ಇದೆ. ಅದು ಅನುಷಾ ಅವರು ಧರ್ಮ ಅವರು ಅಳೋದನ್ನು ನೋಡಿ ಸ್ವಲ್ಪ ಬೇಜಾರಾಗ್ತಾ ಇರೋದು ಕಾಣ್ತಿದೆ. ಬಟ್ ಅನುಷಾ ಅವರು ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು ಮೊದಲಿಂದನೂ ನನಗೆ ಗೊತ್ತಿತ್ತು. ಅವರು ಯಾವಾಗ ಶಿಶಿರ್ ಅವ್ರ ಹತ್ರ ಸ್ಟ್ರಾಂಗ್ ಆಗಿ ಅವರು ಅಪೋಸ್ ಮಾಡಿದ್ರು ಒಂದ್ಸರಿ ಅವ್ರನ್ನ ನಾಮಿನೇಟ್ ಮಾಡಿದಾಗ ನನಗೆ ಅವಾಗಲೇ ಅನಿಸಿತ್ತು ಇವರು ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು ಅಂತ. ಬಟ್ ಧರ್ಮನ್ನ ಸ್ಟೋರಿಗೆ ಅಷ್ಟೇ ಅವ್ರನ್ನ ಜಾಸ್ತಿ ಸೀಮಿತ ಮಾಡ್ಕೊಂಡ್ಬಿಟ್ರು, ಇಲ್ಲ ಎಡಿಟರ್ಸ್ ಮಾಡಿದ್ರ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಈ ವಾರ ತುಂಬ ಚೆನ್ನಾಗಿ ಅವ್ರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನಾಳೆ ಅವರು ತುಂಬ ಆಲ್ರೆಡಿ ಫೈರ್ ಆಗಿದ್ದಾರೆ. ಮತ್ತು ಅಳಿವು ಉಳಿವಿನ ಪ್ರಶ್ನೆ ಅನುಷಾಗೆ ಅಂತ ನನಗೆ ಗೊತ್ತಿದೆ. ಅನುಷಾಗೆ, ಧರ್ಮಗೆ, ಚೈತ್ರಾಗೆ ಅವ್ರ 3 ಜನದಲ್ಲಿ ಯಾರಿಗಾರು ಒಬ್ಬರಿಗೆ ಅಳಿವು ಉಳಿವಿನ ಪ್ರಶ್ನೆ ಈ ವಾರ. ಮ್ಯಾಕ್ಸಿಮಮ್ ಅದರಲ್ಲಿ ಅನುಷಾ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವ್ರು ತುಂಬ ಫೈಟ್ ಮಾಡ್ತಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ, ಕಾದು ನೋಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.